ನಮ್ಮ ಬಿಜೆಪಿಯ ಕಾರ್ಯಕರ್ತರ ಮೇಲೆ ಹಲ್ಲೆಯನ್ನ ಮಾಡಿ ಈಗ ಅವರನ್ನ ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗಿದ್ದಾರೆ. ಕೂಡಲೇ ಸರ್ಕಾರಕ್ಕೆ ನಾನು ಒತ್ತಾಯವನ್ನ ಮಾಡ್ತಾನೆ. ಸರ್ಕಾರಕ್ಕೆ ಮಾಡಲಿಕ್ಕೆ ಬಹಳಷ್ಟು ಕೆಲಸಗಳು ಇದ್ದಾವೆ. ಈ ಸರ್ಕಾರ, ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ಸಿನ ಸಂಸದನಿಗೆ ಮೊದಲು ಬುದ್ಧಿ ಹೇಳಲಿ. ರಾಷ್ಟ್ರ ವಿರೋಧಿ ಹೇಳಿಕೆಯನ್ನ ಕೊಟ್ಟಿದ್ದಕ್ಕೆ ಈ ದೇಶದ ಮುಂದೆ ನೀನು ಕ್ಷಮೆಯನ್ನ ಯಾಚಿಸು, ನಿನ್ನ ಮಾತನ್ನ ವಾಪಸ್ ತಗೋ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಆ ಸಂಸದರಿಗೆ ಹೇಳಿ ಕಳಿಸುವಂತಹ ಕೆಲಸವನ್ನ ಮಾಡಲಿ. ಅದನ್ನ ಬಿಟ್ಟು ಈ ರೀತಿ ದೇಶ ವಿರೋಧಿ ಚಟುವಟಿಕೆಯನ್ನ ಮಾಡುವಂತಹವರಿಗೆ ರಕ್ಷಣೆ ಕೊಡುವಂತಹ ನೀಚ ಕೆಲಸಕ್ಕೆ ಈ ಸರ್ಕಾರ ಇಳಿಬಾರದು. ಈ ಸರ್ಕಾರದ ದೌರ್ಜನ್ಯ ದಮನಿತ ನೀತಿಯನ್ನ ನಾನು ಖಂಡಿಸ್ತೇನೆ. ಕೂಡಲೇ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾದ ಕಾರ್ಯಕರ್ತರನ್ನ ಏನು ಅರೆಸ್ಟ್ ಮಾಡ್ಕೊಂಡಿದ್ದೀರಿ, ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಂಥವರಿಗೆ ಹಲ್ಲೆ ಮಾಡಿ ಲಾಠಿ ಚಾರ್ಜ್ ಮಾಡಿ ಅವರನ್ನ ಏನು ಕಸ್ಟಡಿಗೆ ತಗೊಂಡಿದ್ದೀರಿ, ತಕ್ಷಣಕ್ಕೆ ಬಿಡಬೇಕು. ಒಂದು ವೇಳೆ ಬಿಡುಗಡೆ ಮಾಡುವಲ್ಲಿ ತಡವನ್ನ ಮಾಡಿದ್ರೆ ಇಡೀ ರಾಜ್ಯಾದ್ಯಂತ ಇದು ಬೆಂಕಿ ಹತ್ಕೊಳ್ಳುತ್ತೆ. ಈ ಬೆಂಕಿಯಲ್ಲಿ ಸರ್ಕಾರ ಸುಟ್ಟು ಹೋಗತ್ತೆ. ಇದು ಅಸಹನೆಯ ಬೆಂಕಿ ಹತ್ತೋದಕ್ಕೆ ನೀವು ಬಿಡಬಾರದು. ಇಂತಹ ಸೂಕ್ಷ್ಮವಾದಂತಹ ವಿಷಯವನ್ನ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಯಾರ ಮೇಲೆ ಪೊಲೀಸರು ಹಲ್ಲೆಯನ್ನ ಮಾಡಿದ್ದಾರೆ ಅವರ ಮೇಲೆ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಳಬೇಕು. ಡಿ.ಕೆ. ಸುರೇಶ್ ಅವರು ತಕ್ಷಣ ಈ ದೇಶದ ಕ್ಷಮೆಯನ್ನ ಕೇಳಬೇಕು. ಕಾಂಗ್ರೆಸ್ ಪಕ್ಷ ಸಂಸದನಿಗೆ ಬುದ್ಧಿ ಹೇಳುವಂತಹ ಕೆಲಸವನ್ನ ಮಾಡಬೇಕು. ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಚೌಕಟ್ಟಿನ ಅಡಿಯಲ್ಲಿ ಮಾಡುವಂತಹ ಪ್ರತಿಭಟನೆಗಳಿಗೆ ರಾಜಕೀಯ ದ್ವೇಷವನ್ನ ಬೆರೆಸುವಂತಹ ಕೆಲಸವನ್ನ ಮಾಡಬಾರದು ಅನ್ನುವಂತಹ ಒತ್ತಾಯವನ್ನ ಮಾಡ್ತಾನೆ. ಕಾರ್ಯಕರ್ತರ ಮೇಲೆ ಆಗಿರುವಂತಹ ಹಲ್ಲೆಯನ್ನ ತೀವ್ರವಾಗಿ ಖಂಡಿಸ್ತಾನೆ. ನಮಸ್ಕಾರ.